ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ತತ್ರ ತತ್ರ ಸ್ಥಿತೋ ವಿಷ್ಣುಃ ತತ್ತಃ ಶಕ್ತಿ ಪ್ರಬೋದಯನ್ ಏಕ ಏವ ಮಹಾಶಕ್ತಿಃ ಕುರುತೆ ಸರ್ವಮಂಜಸಾ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜುಹ್ವಾಗ್ರ ಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಭವಂತಶ್ಚ ಪ್ರಪನ್ನೋಹಂ ಭವಂತಶ್ಚ ಕೃಪಾಲವಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಸಾಧಿತಾಖಿಲ ಸತ್ತತ್ವಂ ಬಾಧಿತಾಖಿಲ ದುರ್ಮತಂ ಬೋಧಿತಾಖಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಯಸ್ಯ ವಾ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ವಿದೋಷಭಾಶ್ಚಿಂತಿತ ಸನ್ಮನೋರಥ ಪ್ರದಸ್ಸುಧಿ ಮಂಡನ ಮಂಡನಾಯಿತಃ ಸದಾ ಮಮಾಜ್ಞಾನತಮೋ ವಿನಾಶಕ ಶ್ರುತೀಶ ಚಿಂತಾ ಮಣಿರಸ್ತು ಭೂತಿದಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯನಾಥ ಗುರುಪಾತು ಯೋ ಧೀರೋ ನವಚಂದ್ರಿಕಾಂ ನವಾಮೃತಕದಾತೀರ್ಥ ತಾಂಡವಾನಿ ವ್ಯಚೀಕೃಪತ್. ವಿಷ್ಣೋ ಪದಶ್ರಿದ್ಗೌವ್ರಾತೈಃ ಸ್ವಾಂತಧ್ವಾಂತ ನಿವಾರಕಃ ಶ್ರೀ ಸತ್ಯಸಂಧ ಸೂರ್ಯೋಯಂ ಭಾಸತಾಂ ನೋ ಹೃದಂಬರೆ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಸತ್ಯಪ್ರಮೋದ ಸಂಜಾತಂ ವಿದ್ವತ್ ಕುಬುಧ ಬಾಂಧವಾನ್ ಹಿತೋಪದೇಶ ಕರ್ತಾರಂ ಸತ್ಯಾತ್ಮಾನಾಂ ಯತಿಂ ಭಜೆ. ಆಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಹಿಂದಿನ ಚಿಂತನೆಯಲ್ಲಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ತಮ್ಮ ಗುರುಗಳಾದ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ದ್ವಾರ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಸ್ವಾಮಿ, ಪ್ರಾಮಾಣಿಕವಾಗಿ ನಿನ್ನಲ್ಲಿ ಪೂಜೆ ಮಾಡುವ, ನಿನ್ನ ಸ್ತೋತ್ರಗಳನ್ನು ಹೇಳುವ, ನಿನ್ನ ಸನ್ನಿಧಾನದ ಯಾತ್ರೆಗಳನ್ನು ಮಾಡುವ ಯೋಗ್ಯತೆ ನನ್ನಲ್ಲಿ ಇಲ್ಲ. ನನ್ನೆಲ್ಲ ಇಂದ್ರಿಯಗಳು ಅವುಗಳಿಗೆ ಬೇಕಾದಂತಹ ವಿಡಂಬನೆಯಲ್ಲಿಯೇ ರತನಾಗಿ ನಿಂತು ಬಿಟ್ಟಿವೆ. ಯಾವುದೂ ನಿನ್ನಲ್ಲಿ ರತಲಾಗಲಿಕ್ಕೆ ಸಿದ್ಧವಿಲ್ಲ. ಆದರೂ ನಾನು ಮಾಡುವ, ನಾನು ಆಡುವ, ನನ್ನಿಂದಾದ ಎಲ್ಲ ಕರ್ಮವು ನಿನ್ನ ಪೂಜೆ ಎಂದು ಸ್ವೀಕಾರ ಮಾಡು ಅಂತ ಆರ್ತವಾಗಿ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡುವಾಗ ಸ್ವಾಮಿ ಭಾಗವತದಲ್ಲಿ ಹೇಳಿದಂತೆ ಒಬ್ಬ ವ್ಯಕ್ತಿ ಅವನು ಬ್ರಾಹ್ಮಣ ಅಂತಾಗಬೇಕು ಅಂತಾದರೆ ಅವನಲ್ಲಿ 12 ವಿಧವಾದ ಗುಣಗಳು ಇರಬೇಕು. ವಿಪ್ರಾದ್ವಿಷಡ್ಗುಣಯುತಾದ್ ಅರವಿಂದನಾಭ ಪಾದಾರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠಂ ಅಂತ ಹೇಳ್ತಾರೆ. ಇಲ್ಲಿ 12 ಗುಣಗಳು ಅಂತ ಹೇಳುವಾಗ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಅದಕ್ಕೆ ವ್ಯಾಖ್ಯಾನವನ್ನು ಬರೆಯುವಾಗ ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ
ಇವೇ ಮೊದಲಾದಂತಹ 12 ಗುಣಗಳಿಂದ ಕೂಡಿದವ ಒಬ್ಬ ವ್ಯಕ್ತಿ ಅವನು ಬ್ರಾಹ್ಮಣ ಅಂತ ಕರೆಸಿಕೊಳ್ತಾನೆ ಅಂತ ಹೇಳಿದ್ದಾರೆ. ಇಂಥದ್ದರಲ್ಲಿ ಹೇ ಸ್ವಾಮಿ, ನನ್ನಲ್ಲಿ ಜ್ಞಾನ ಇಲ್ಲ, ದಾನ ಮಾಡಿ ಗೊತ್ತಿಲ್ಲ, ಯಜ್ಞ ಮಾಡಿ ಗೊತ್ತಿಲ್ಲ, ಯಾವ ಕರ್ಮಗಳು ಮಾಡುವುದರಿಂದ ನಿನ್ನ ಸನ್ನಿಧಾನವುಳ್ಳ ಮುಕ್ತಿ ಹೊಂದೋದಕ್ಕೆ ಸಾಧ್ಯವೋ ಅವುಗಳು ಯಾವುದೂ ಇಲ್ಲ. ಆದರೆ ನಾನು ಅಪೇಕ್ಷೆ ಪಡುವುದು ಯಾವುದು? ನನಗೆ ಶ್ರೀಮಂತಿಕೆ ಬೇಕು, ನನಗೆ ಮರ್ಯಾದೆ ಬೇಕು, 4 ಜನಗಳ ಮಧ್ಯದಲ್ಲಿ ನನಗೆ ಮರ್ಯಾದೆ ಬೇಕು, ನನಗೆ ಗೌರವ ಸಿಗಬೇಕು, ಎಲ್ಲ ಜನರು ನನ್ನ ಹಿಂದೆ ಬರಬೇಕು, ನಾನು ಹೇಳಿದ್ದೆ ಆಗಬೇಕು ಅಂತನ್ನುವ ಆ ಒಂದು ಅತ್ಯಂತ ತುಚ್ಛವಾದ ವ್ಯಾವಹಾರಿಕ ಗೌರವದಲ್ಲಿ ಬಿದ್ದು ಹೊರಳಾಡ್ತಾ ಇದ್ದೀನಲ್ಲ ಸ್ವಾಮಿ. ಇದರಿಂದ ನನ್ನ ಜೀವನದಲ್ಲಿ ಸಾರ್ಥಕತೆ ಉಂಟೋ? ಸರ್ವಥಾ ಇಲ್ಲ. ಆದರೂ ಹೇ ಅನೇಕ ಕರುಣ, ನನ್ನಲ್ಲಿ ಒಂದು ಗಟ್ಟಿಯಾದ ವಿಶ್ವಾಸ ಇದೆ. ಇಂತಹ ಎಲ್ಲ ಕೆಟ್ಟ ಕರ್ಮಗಳನ್ನು ಮಾಡೋದರಿಂದಲೂ ಕೂಡ ಅನೇಕ ಜನರು ಇವರೆಲ್ಲರೂ ನನ್ನ ಮಕ್ಕಳು ಅಂತ ನೀನು ಹೇಗೆ ಎಲ್ಲರನ್ನು ರಕ್ಷಣೆ ಮಾಡ್ತಾ ಹೋಗ್ತಿ, ಅವರೆಲ್ಲದರ ಜೊತೆಗೆ ನನ್ನನ್ನೂ ರಕ್ಷಣೆಯನ್ನು ಮಾಡ್ತಿ ಅನ್ನುವ ಭರವಸೆ ಇದೆ. ನ ಜಾನೇ ಶ್ರೀಜಾನೇ ಕಿಮಪಿ ಸವನೇ ನಾಪಿ ನಮನೇ ರತಸ್ನಾನೇ ದಾನೇ ರಘುಕುಲ ಜನೇ ಹೃನ್ನಿಯಮನೇ ಧನೇ ಯಾನೇ ಗಾನೇ ವನಿಪಸಭಮಾನೇ ಚ ಭವನೇ ರತೋ ಹೀನೇ ಸ್ಥಾನೇ ಅವಸಿತದಪಿ ಮಾನೈಕ ಕರುಣ. ಏನು ಕಾರುಣ್ಯ ನೋಡಿ, ಯಾವ ಮಟ್ಟದ ಕಾರುಣ್ಯ ಪರಮಾತ್ಮನ ಒಡಲೊಳಗೆ ತುಂಬಿದೆ ನೋಡಿ. ನ ಜಾನೆ ಶ್ರೀಜಾನೆ ಕಿಂ ಅಪಿ ಸವನೆ ನಾಪಿ ನಮನೆ ರತಃ ಸ್ನಾನೆ ದಾನೆ ರಘುಕುಲ ಜನೆ ಹೃನ್ನಿಯಮನೆ ಧನೆ ಗಾನೆ ಯಾನೆ ಅವನಿಪ ಸಭಮಾನೆ ಚ ಭವನೆ ರತೋ ಹೀನೆ ಸ್ಥಾನೆ ಅವಸಿ ತದಪಿ ಮಾಂ ಅನೇಕ ಕರುಣ. ಹೇ ಶ್ರೀಜಾನೆ, ಹೇ ಲಕ್ಷ್ಮೀ ಸ್ವರೂಪನಾದಂತಹ ಜಾನಕೀನಾಥ ನಾರಾಯಣ, ಹೇ ರಘುಕುಲ ಜನೆ, ರಘು ಮಹಾರಾಜನ ವಂಶದಲ್ಲಿ ಜನಿಸಿದಂತಹ ಹೇ ರಘುವಂಶಕೇತೋ, ಕಿಮಪಿ ನ ಜಾನೆ. ಇಲ್ಲಿ ಅಹಂ ಅನ್ನುವುದನ್ನು ಎಲ್ಲ ಕಡೆಗೆ ಇಟ್ಕೊಳ್ಬೇಕು. ಅಹಂ ಕಿಮಪಿ ನ ಜಾನೆ, ನಾನು ಸ್ವಲ್ಪವೂ ನಿನ್ನ ವಿಷಯಕದಲ್ಲಿ ಜ್ಞಾನವುಳ್ಳವನಲ್ಲ. ಅಹಂ ಸವನೆ ನಮನೆ ಅಪಿ ಸ್ನಾನೆ ದಾನೆ ಹೃನ್ನಿಯಮನೆ ನರತಃ. ನಾನು ಯಜ್ಞ ನಮಸ್ಕಾರ ಸ್ನಾನ ದಾನ ಜಪ ತಪ ವ್ರತ ನಿಯಮ ಯಾವುದು ಮಾಡಲಿಲ್ಲ. ನಾನು ಮಾಡಲಿಲ್ಲ, ನನ್ನ ಮುಂದಿನ ಪೀಳಿಗೆಗೂ ಹೇಳುವ ಪ್ರಸಂಗವೇ ಬರಲಿಲ್ಲ. ಯಾವ ಮೂರ್ಖತನದ ಭಾವನೆ ರೀ! ನಮ್ಮ ಹಿರಿಯರು ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದಂತಹ ಸಂಧ್ಯಾವಂದನೆ, ಸೂರ್ಯಾರ್ಘ್ಯಾದಿಗಳು, ಯೋಗ, ಇವುಗಳನ್ನು ಯಾವುದು ನಾವು ಮಾಡಬೇಕು ಅಂತ ನಮ್ಗೆ ಅನಿಸ್ಲೇ ಇಲ್ಲ. ಮೂಢನಂಬಿಕೆ ಅನ್ನುವ ಭಾವನೆ ಕೊಟ್ಟೆವು. ಅದೇ ಯಾರೋ ಒಬ್ಬ ಯೋಗ ಮಾಸ್ಟರ್ ಅಂತಾರೆ, ಯಾರೋ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನದ ಟೀಚಿಂಗೋ ಕೋರ್ಸೋ ಅಂತ ಹೇಳ್ತಾನೆ ಅಂದರೆ ಸಾವಿರಾರು ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ನಾವು ಹೋಗಿ ತಿಳಿದು ಬರ್ತೇವೆ. ಅದಕ್ಕೆ ಅಂತಾರೆ ನೋಡಿ ಹಿರಿಯರು, ಹಿತ್ತಲ ಗಿಡ ಮದ್ದಲ್ಲ ಅಂತ. ಸಂಧ್ಯಾವಂದನೆ, ಆಚಮನ, ಸೂರ್ಯಾರ್ಘ್ಯಾದಿಗಳು, ಪ್ರಾಣಾಯಾಮ, ಅಪಮರ್ಜನಾದಿಗಳು ಇವುಗಳನ್ನು ಮಾಡೋಣದರಿಂದ ಇಡೀ ನಮ್ಮ ದೇಹದ ಶ್ವಾಸ ಎಲ್ಲ ರೋಗಗಳು ಹೊರಗೆ ಹೋಗ್ತವೆ. ಅದನ್ನು ಬಿಟ್ಟು ಇನ್ನೊಂದು ಏನು ವಿಚಾರವೇ ಇಲ್ಲ ಸಂಧ್ಯಾವಂದನೆಯಲ್ಲಿ. ಅಹರಹ ಸಂಧ್ಯಾ ಮುಪಾಸೀತ ಅಂತ ವೇದ ಹೇಳಿತು. ಮಾಡಿದರೆ ಏನು, ಬಿಟ್ಟರೆ ಏನು ಪುಣ್ಯ ಇಲ್ಲ. ಅಂದ ಮಾತ್ರಕ್ಕೆ ಬಿಡುವುದಲ್ಲ, ಅದು ನಮ್ಮ ಹಿರಿಯರು ಹಾಕಿಕೊಟ್ಟ ನಿಯಮ, ಅದು ನೈಮಿತ್ತಿಕ ಕರ್ಮ. ಸ್ವಲ್ಪ ವೈಜ್ಞಾನಿಕವಾಗಿ ಯೋಚನೆ ಮಾಡಿ.
ಸಂಧ್ಯಾ ವಂದನೆಯಲ್ಲಿ ಬರುವುದು ಮತ್ತೊಂದೇನಿಲ್ಲ, ನಮ್ಮ ನಮ್ಮ ಇಂದ್ರಿಯಗಳಲ್ಲಿ ಆ ಪಟುತ್ವವನ್ನು ಕೊಡುವುದಕ್ಕಾಗಿ ಮಾಡುವ ಪ್ರಾಣಾಯಾಮಗಳು, ಆಚಮನ, ಅಪಮಾರ್ಜನಾದಿಗಳು, ಗಾಯತ್ರಿ ಜಪ, ಎಲ್ಲ ದಿಕ್ಕುಗಳಿಗೆ ನಮಸ್ಕಾರ, ಆ ಸೂರ್ಯನ ಪ್ರಾರ್ಥನೆ, ಇದೇ ತಾನೇ. ಇದು ನಮಗೆ ಮಾಡಿ ಗೊತ್ತಿಲ್ಲ ಸ್ವಾಮಿ. 15 ದಿನಕ್ಕೊಮ್ಮೆ ಏಕಾದಶಿ ವ್ರತ, ಎಷ್ಟು ವಿಚಿತ್ರ ನೋಡಿ ಕಲಿಯುಗದ ಮಾಹಾತ್ಮೆಯೋ. ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ನಮ್ಮ ಸಿದ್ಧಾಂತದಲ್ಲಿ ಬಂದ ಏಕಾದಶಿಯನ್ನು ಮಾಡಬೇಕು ಅಂತಾದರೆ ನಮಗದರ ಮಹತ್ವ ಗೊತ್ತಿಲ್ಲ, ಕಿಮ್ಮತ್ತು ಗೊತ್ತಿಲ್ಲ. ಇದೇ ವಿಚಾರವನ್ನು ಒಬ್ಬ ಹೊರಗಿನ ಪಾಶ್ಚಾತ್ಯ ದೇಶದವ 15 ದಿವಸಕ್ಕೊಮ್ಮೆ ಮಾಡುವ, ಇದಕ್ಕವನ ಒಂದು ಹೆಸರು ಕೊಟ್ಟ, ಫಾಸ್ಟಿಂಗ್ ಅಂದ, ಉಪವಾಸ ಅಂತಂದ, ಆ ವಿಷಯದಲ್ಲಿ ರಿಸರ್ಚ್ ಮಾಡಿದ, ಅದಕ್ಕೆ ನೋಬೆಲ್ ಪಾರಿತೋಷಕವನ್ನು ಪಡೆದುಕೊಂಡ. ನಾವು ಏಕಾದಶಿ ಮಾಡೋದು ಅಂದರೆ ಅದು ನಮ್ಮ ಕಡೆಯಿಂದ ಆಗುವುದಿಲ್ಲ ಅಂತ ಕೈ ಚೆಲ್ಲಿ ಕುಳಿತೇವೆ. ಎಷ್ಟು ಸರಿಯಾದದ್ದು. ಅದಕ್ಕೆ ಹೇಳ್ತಾರೆ, ಅಹಂ ಸವನೆ ನಮನೆ ಅಪಿ ಸ್ನಾನೆ ದಾನೆ ಹೃನ್ಯಮನೆ ನರತಃ. ಯಾವುದು ಗೊತ್ತಿಲ್ಲ, ತಥಾಪಿ ಇಷ್ಟೆಲ್ಲ ದೋಷದಿಂದ ಕೂಡಿದವನಾಗಿದ್ದರೂ ಕೂಡ ಹೇ ಅನೇಕ ಕರುಣ, ಅನೇಕ ಅಪರೋಕ್ಷ ಜ್ಞಾನವನ್ನು ಪಡೆದಂತಹ ನಿನ್ನ ಭಕ್ತ ಸಾಗರರೇನಿದ್ದಾರಲ್ಲ ಅವರ ಜೊತೆಗೆ ನನ್ನನ್ನೂ ಅನುಗ್ರಹ ಮಾಡಿ ಪಾರು ಮಾಡಿಬಿಡು ಸ್ವಾಮಿ, ಪಾರು ಮಾಡಿಬಿಡು ಸ್ವಾಮಿ. ಈ ಭಾವನೆಯಲ್ಲಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ನಿಜ, ಮಹಾನುಭಾವರು, ಅಪರೋಕ್ಷ ಜ್ಞಾನಿಗಳು, ಶಾಪಾನುಗ್ರಹ ಸಮರ್ಥರು. ಇದು ಅವರು ಮಾಡುವುದರ ಮುಖಾಂತರ ದೇವರಲ್ಲಿ ನಾವು ಯಾವ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಅನ್ನುವುದನ್ನು ನಮಗೂ ಇದರಿಂದ ಸೂಚನೆಯನ್ನು ಮಾಡ್ತಾ ಇದ್ದಾರೆ. ಅಂತಹ ಶ್ರೇಷ್ಠವಾದ ಚಿಂತನೆಯನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಮತ್ತೆ ಮುಂದುವರೆದು, ಜನಾದೀನಾನಾವೃಜಿನ ಶಮನಾಂನಾಯ ಮನನಾತ್ ವಿನಾವೀನಾಸೀನಾಧಿಗತಿರಿಹನಾ ಸೌಖ್ಯಮಥನ ಧನಾಧೀನಾ ಹೀನಾ ಭವನ ಭುವನಾತ್ರೇಯವದನ ಘನಾನೂನಾ ಜ್ಞಾನಾಪಹತಿ ಮಧುನಾ ಯಾತ ಮಧುನಾ. ಎಲ್ಲ ಜನರನ್ನು ನೋಡಿ ಸಂಬೋಧನೆಯನ್ನು ಮಾಡಿ ಹೇಳ್ತಾರೆ, ಹೇ ದನ ಜನ, ಏ ದೀನಾ ಜನ. ದನ ಅಂತಂದ್ರೂ ಪರವಾಗಿಲ್ಲ ಬಿಡಿ, ಎಷ್ಟು ಪೆಟ್ಟು ಬಿದ್ದರೂ, ಎಷ್ಟು ಸಂಸಾರದಲ್ಲಿ ತಾಪತ್ರಯಕ್ಕೆ ಒಳಗಾದರೂ ದೇವರನ್ನ ನಂಬಿ ಗೊತ್ತಿಲ್ಲ, ದನಗಳಂತೆ ಇದ್ದೇವೆ ಬಿಡಿ ನಾವು ಕೂಡ. ಹೇ ದೀನ ಜನ, ಹೇ ದುಃಖವುಳ್ಳಂತಹ ಜನರೇ, ಇಹ ಅಸೌಖ್ಯಮಥನ, ಈ ಸಂಸಾರದಲ್ಲಿ ಅಸೌಖ್ಯಮಥನ, ಎಲ್ಲ ತಾಪತ್ರಯಗಳನ್ನು ಮತಿಸಿ ಹಾಕಿ ಅವುಗಳನ್ನೆಲ್ಲ ದೂರ ಮಾಡಿ ಹಾಕುವುದಕ್ಕೆ ಯಾರು ಅಂದರೆ ವಿನಾಶೀನ. ವಿನಾಶೀನ, ವಿನಾಶೀನ ಅಂದರೆ ಗರುಡ ವಾಹನನಾದ ಪರಮಾತ್ಮ ಅಂತ ಅರ್ಥ. ಅಂತಹ ಗರುಡ ವಾಹನನಾದಂತಹ ಪರಮಾತ್ಮ, ಗರುಡ ವಾಹನನಾದಂತಹ ಪರಮಾತ್ಮ ಅಧಿಗತಿ, ಅವನ ದರ್ಶನ ನಾನಾವೃಜಿನ ಶಮನ ಆಮ್ನಾಯ ಮನನಾತ್ವಿನ. ಆ ಪರಮಾತ್ಮನ ದರ್ಶನ ನಮಗೆ ಆಗಬೇಕು ಅಂತಾದರೆ ನಾನಾವೃಜಿನ ಶಮನ, ಅನೇಕ ವಿಧವಾದಂತಹ ಪಾಪಗಳು ನಾಶವಾದ ಮೇಲೇನೆ ಆ ಪರಮಾತ್ಮನ ದರ್ಶನ ಅಂತಾಗೋದು. ಕಣ್ಣಿದ್ದು ಕುರುಡರಾಗಿದ್ದೇವೆ, ಕಿವಿ ಇದ್ದು ಕಿವುಡರಾಗಿದ್ದೇವೆ, ಬಾಯಿದ್ದು ಮೂಕರಾಗಿದ್ದೇವೆ, ಕಾಲಿದ್ದು ಕುಂಟರಾಗಿದ್ದೇವೆ. ನಾವು ದೇವರ ಸನ್ನಿಧಾನದ ಯಾತ್ರೆ ಮಾಡದ ಕಾಲು ಕುಂಟುಗಾಲು, ದೇವರ ಮೂರ್ತಿಗಳನ್ನು ನೋಡದ ಕಣ್ಣು ಕುಡ್ಡಾದ ಕುರುಡಾದ ಕಣ್ಣುಗಳು, ದೇವರ ಚರಿತ್ರೆಗಳನ್ನು ಕೇಳದ ಕಿವಿ ಕಿವುಡಾದ ಕಿವಿ, ಒಂದು ಸಲವೂ ಬಾಯಿ ತುಂಬ ದೇವರ ನಾಮಸ್ಮರಣೆಯನ್ನು ಮಾಡದ ಬಾಯಿ ಮೂಕು ಬಾಯಿ. ಇದು ಇಂತಹ
ಅನೇಕ ವಿಧವಾದಂತಹ ಆಸಕ್ತರಾದ ನಾವು ಭವನ ಭುವನ ಆತ್ರೇಯ ವದನ ಧರಾಧೀನ. ಎಂಥದ್ದು ಬೇಕು ನನಗೆ ಗೊತ್ತಾ? ಹೆಣ್ಣು ಹೊನ್ನು ಮಣ್ಣು, ಇದು ಬಿದ್ದರೆ ಸಾಕು ನನಗೆ. ಸಾಲ ಮಾಡಿಯಾದರೂ ನಾನು ಮಾಡ್ತೇನೆ. ಋಣಂ ಕೃತ್ವ ಘೃತಂ ಪಿಬೇತ್ ಅಂತ ಹೇಳ್ತದೆ. ಆ ಮಟ್ಟದ ಭೋಗ ನಾವು. ಇಂತಹ ಭೋಗದಲ್ಲಿದ್ದವರಿಗೆ ನಮಗೆ ಹೀನ. ಒಬ್ಬ ಸಾಧಕನಾದಂತಹ ವ್ಯಕ್ತಿ ನಮ್ಮನ್ನು ನೋಡಿದರೆ ತುಚ್ಛ ಅಂತನಿಸುವಂತಹ ಸ್ವಭಾವದಲ್ಲಿ ಇರುವವರು ನಾವು. ಘನ ಅನೂನ ಅಜ್ಞಾನ ಅಪಹತಿಂ ಅಧುನಾ ಯಾತ ಮಧುನಾ ಯಾತ. ನಿಬಿಡವಾದ ಘೋರವಾದ ಕತ್ತಲೆಯಲ್ಲಿ ಬಿದ್ದಂತಹ ನಾನು ಈ ಸಂಸಾರದ ತಾಪತ್ರಯದಲ್ಲಿ ಬಿದ್ದು ಹೊರಳಾಡ್ತಾ ಇದ್ದೇನೆ ಸ್ವಾಮಿ. ಈ ಕತ್ತಲೆಯಲ್ಲಿ ಬಿದ್ದು ಹೊರಳಾಡ್ತಾ ಇದ್ದೇನೆ. ಸೂರ್ಯನಂತೆ ಬಾ, ಬೆಳಕನ್ನ ತೋರಿ ನನಗೆ ಅನುಗ್ರಹವನ್ನ ಮಾಡು ಅಂತ ಈ ಶ್ಲೋಕದಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಜನ ಪದಚ್ಛೇದ ಮಾಡುವುದಾದರೆ ಜನ, ದೀನ, ನಾನಾ, ವೃಜಿನ, ಶಮನ, ಆಮ್ನಾಯ ಮನನಾತ್, ವಿನಾ ವಿನಾ ವಿನಾಸೀನ, ಅಧಿಗತಿ ಇಹ ನ ಅಸೌಖ್ಯಮಥನ, ಧನ ಅಧೀನ, ಹೀನ, ಭವನ ಭುವನ ಆತ್ರೇಯ ವದನ, ಘನ ಘನ ಅನೂನ್ ಅಜ್ಞಾನ ಅಪಹತಿ, ಮಧುನ ಯಾತ ಮಧುನ. ಹೇ ದೀನ ಜನ, ಹೇ ದೀನರಾದಂತಹ ಜನರೇ, ಇಹ ಅಸೌಖ್ಯ ಮಥನ, ಈ ಸಂಸಾರದ ದುಃಖವನ್ನ ಮಥನ ಮಾಡಿ ನಾಶ ಮಾಡುವ ವಿನಾಸೀನ ಗರುಡ ವಾಹನನಾದಂತಹ ಶ್ರೀಹರಿ, ಅಧಿಗತಿ ಅವನ ದರ್ಶನ, ನಾನಾವೃಜಿನ ಶಮನಾಮ್ನಾಯ ಮನನಾತ್ ವಿನ, ನಮ್ಮೆಲ್ಲ ಪಾಪಗಳು ನಾಶವಾಗುವ ತನಕ ನಭವತಿ, ಇದನ್ನ ಅಧ್ಯಾಹಾರ ಮಾಡಿಕೊಳ್ಬೇಕು. ನಭವತಿ ಆಗೋದಿಲ್ಲ. ಯಾಕೆ? ಎಂಥವನು ನಾನು? ವೇದದಲ್ಲಿ ರಥ ಆಗಲಿಲ್ಲ. ಅದನ್ನು ಬಿಟ್ಟು ಭವನ ಭುವನ ಆತ್ರೇಯ ವದನ ಧೀನ ಧನಾಧೀನ, ಮನೆ ಬೇಕು, ಭೂಮಿ ಬೇಕು, ಸ್ತ್ರೀ ಬೇಕು, ಭೋಗ ಬೇಕು, ದ್ರವ್ಯ ಬೇಕು ಅನ್ನುವುದರಲ್ಲಿಯೇನೆ ಅವುಗಳ ಅಧೀನನಾಗಿ ಇದ್ದೇನೆ. ಅತಯೇವ ಹೀನ, ಆದ್ದರಿಂದಲೇ ಇವುಗಳನ್ನು ಅಪೇಕ್ಷೆ ಪಡ್ತೇನೆ, ಆದ್ದರಿಂದಲೇ ಹೀನ ತುಚ್ಛನಾಗಿ ಇದ್ದೇನೆ ನಾನು. ಅದಕ್ಕಾಗಿ ಇವೆಲ್ಲದರ ಕಾರಣದಿಂದಾಗಿ ಅಧುನ ಈಗಲೇ ಈ ಸದ್ಯದಲ್ಲಿಯೇನೆ ಘನ ಅನೂನ ಅಜ್ಞಾನ್ ಅಪಹತಿಂ, ಘನ ಅತ್ಯಂತ ನಿಬಿಡವಾದ, ಅನೂನ್ ಬಹಳವಾದ ಅಜ್ಞಾನದ ನಾಶವನ್ನ ಅಪಹತಿಂ ನಾಶ ಮಾಡಿ ಹಾಕು ಸ್ವಾಮಿ. ನಾಶ ಮಾಡಿ ಹಾಕು ಅಷ್ಟೇ ಅಲ್ಲ, ಆ ನಾಶವಾದ ಸ್ವಚ್ಛವಾದ ಹೃದಯದಲ್ಲಿ ಬಂದು ನೀನು ಕೂತು ಅನುಗ್ರಹವನ್ನ ಮಾಡು. ಅನುಗ್ರಹ ಮಾಡಿ ಜೀವನದ ಸಾರ್ಥಕತೆಯ ಮಾರ್ಗ ಸಾಧನೆಯಲ್ಲಿ ನಮ್ಮನ್ನ ಇಡು. ಸದ್ಯೋ ಹೃದ್ಯವರುದ್ಧತೆಯತ್ರ ಕೃತಿಭಿ ಶುಶ್ರೂಷುಭಿಸ್ತಕ್ಷಣಾತ್ ನಿಗಮ ಕಲ್ಪತರೋರ್ ಗಲಿತಂ ಫಲಂ ಶುಕಮುಖಾದ ಅಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಹ ಭುವಿ ಭಾವುಕಾಹ ಅಂತ ವೇದವ್ಯಾಸ ದೇವರು ಭಾಗವತದ ಪ್ರಾರಂಭದಲ್ಲಿ ಹೇಳುವಾಗ ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಂ ಅಂತ ಹೇಳುವ ಸಂದರ್ಭದಲ್ಲಿ ಯಾರು ಧರ್ಮ ಲಂಡರಿದ್ದಾರೆ, ಧರ್ಮಷಂಡರಿದ್ದಾರೆ, ಅಧರ್ಮವೇ ತಮ್ಮ ಜೀವನ ಅಂತ ಮಾಡಿಕೊಳ್ಳುತ್ತಾರೆ, ಅಂಥವರಿಗೆ ಭಾಗವತ ಓದುವುದಕ್ಕೆ ಯೋಗ್ಯತೆ ಇಲ್ಲ. ಮತ್ತೆಂಥವರು ಭಾಗವತ ಓದೋದಕ್ಕೆ ಅಂದರೆ ಯಾರು ಪ್ರಾಮಾಣಿಕವಾಗಿ ಭಾಗವತವನ್ನು ಓದ್ತಾರೆ, ಜ್ಞಾನವನ್ನು ಪಡ್ಕೊಳ್ಬೇಕು ಅಂತ ಅಪೇಕ್ಷೆ ಇಟ್ಟುಕೊಂಡು ಓದ್ತಾರೆ, ಅವರಲ್ಲಿ ಪರಮಾತ್ಮ ಓಡಿ ಬಂದು ಅವರ ಮನಸ್ಸಿನಲ್ಲಿ ನಿಲ್ತಾನಂತೆ. ಆದರೆ ದೇವರು ಕಟಿಬದ್ಧನಾಗಿ ನಿಂತಿದ್ದಾನೆ ಯಾವಾಗ ಅನುಗ್ರಹ ಮಾಡಲಿ ಅಂತ. ಆದರೆ ಅವನು ಕಾಯುವುದು ಇವನಲ್ಲಿ ಇವನ ಯೋಗ್ಯತೆ ಪೂರ್ತಿಯಾಗಿದೆಯೋ. ಆ ಯೋಗ್ಯತೆ ಪೂರ್ತಿಯಾಗಬೇಕು ಅಂದರೆ ಇನ್ನೊಂದೇನೂ ಅಲ್ಲ, ಗುರುಗಳಲ್ಲಿ, ಗುರುಗಳ ದ್ವಾರ ಪರಮಾತ್ಮನಲ್ಲಿ ನಿರ್ವ್ಯಾಜವಾದ, ನಿರ್ನಿಮಿತ್ತಕವಾದ, ಯಾವುದೇ ಒಂದು ನೆವಮಾಡದ ಭಕ್ತಿಯನ್ನು ನಾವು ಮಾಡಿದೆವು ಅಂತಾದರೆ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಅಂತಹ ಪರಮಾತ್ಮನಲ್ಲಿ ನಿರ್ವ್ಯಾಜವಾದ ಭಕ್ತಿ, ಆ ಭಕ್ತಿಯ ಮೊದಲನೇ ಮಾರ್ಗವೇ ಒಳ್ಳೆ ಸಂಸ್ಕಾರ, ಸಂಧ್ಯಾವಂದನಾದಿಗಳು ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.